ಹಾಯ್ ಎಲ್ರಿಗೂ ನಮಸ್ಕಾರ. ಅಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ವಿವೋ T5X ನ ಬಗ್ಗೆ ಮಾತಾಡೋಣ. ಕಳೆದ ಒಂದು ಪ್ರೀವಿಯಸ್ ಸೀರೀಸ್ ಅಲ್ಲಿ T4X ಏನ್ ನೋಡ್ತಾ ಇದ್ವಿ, ಇಂತ T5X ಅಲ್ಲಿ ಎಷ್ಟು ಗ್ರೇಡ್ಸ್ ಏನೋ ಆಗಿದಾವೆ. ಪ್ರೈಸ್ ಕೂಡ ತುಂಬಾ ಅಪ್ಗ್ರೇಡ್ ಆಗಿದೆ ಗುರು. ನಂಬಲ್ಲ 20 to 40% ಪ್ರೈಸ್ ಹೈಕ್ ಆಗಿರೋದ್ರಿಂದ ಸೊ ನಿಮ್ಮ ಹತ್ರ ಇರತಕ್ಕಂತ 2 year ಬಿಫೋರ್ ಸ್ಮಾರ್ಟ್ ಫೋನ್ ಇದ್ರೆ ಸೊ ದಯವಿಟ್ಟು ಯಾರು ಕೂಡ ಆ ಸ್ಮಾರ್ಟ್ ಫೋನ್ ನ ಸೇಲ್ ಮಾಡಕ್ ಹೋಗಬೇಡಿ. ಈ ಒಂದು ಸ್ಮಾರ್ಟ್ ಫೋನ್ ಫ್ರಂಟ್ ಅಲ್ಲಿ ನಮಗೆ ಬೆಸೆಲ್ ನೋಡ್ಕೊಂಡಾಗ ಸೈಕಲ್ ನ ಆಗಿ ಇಟ್ಕೊಂಡು ಆರಾಮಾಗಿ ಆಟ ಆಡ್ಬೋದು. ಇನ್ನು ಬಾಟಮ್ ಅಲ್ಲಿ ಒಂದು ಕಾರ್ನೆ ನಾವು ಡ್ರೈವ್ ಮಾಡೋ ಗ್ಯಾಪ್ ಇದೆ ಈ ಬಾಟಮ್ ಆಫ್ ದ ಬೆಸೆಲ್. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಸೈಡ್ ಅಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ನೋಡಕ್ ಸಿಗ್ತಾ ಇದೆ ಅಂತ ಅನ್ಕೊಳಕ್ ಹೋಗ್ಬೋದು. ಪ್ಲಾಸ್ಟಿಕ್ ಫ್ರೇಮ್ ಕೊಡ್ತಾವ್ರೆ. ಇನ್ನು ಬ್ಯಾಕ್ ಅಲ್ಲೂ ಕೂಡ ಅದೇ ಪ್ಲಾಸ್ಟಿಕ್ ನ ಯೂಸ್ ಮಾಡವ್ರೆ. ಡ್ಯುಯಲ್ ಕ್ಯಾಮೆರಾ ಸೆಟಪ್ ಜೊತೆ ಒಂದು RGB ಫ್ಲಾಶ್, ಈ ಸಲ ಅದೇನೋ ಒಂಥರ ಗಿಮಿಕ್ ಮಾಡವ್ರೆ. ಈ ಸಲ RGB ಫ್ಲಾಶ್ ನ ಹಾಕ್ಬಿಟ್ಟು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು, ಪರವಾಗಿಲ್ಲ. ಬಟ್ ಅದೆಲ್ಲ ನಮ್ಗೆ ಗುರು ಯಾವಾಗ ಯೂಸ್ ಆಗ್ಬೇಕು ಹೋಗ್ಲಿ ಬಿಡಿ, ಅದರ ಬಗ್ಗೆ ಎಲ್ಲ ವಿಚಾರ ಮಾಡಕ್ ನಮ್ಮ ಹತ್ರ ಟೈಮ್ ಇಲ್ಲ. ಇರ್ಲಿ ಅಂತ ಸೈಡ್ ಅಲ್ಲಿ ಆನ್ ಆಫ್ ಮಾಡೋಕೆ ಒಂದು ಬಟನ್ ಮತ್ತೆ ಸೌಂಡ್ ಹೆಚ್ಚು ಕಮ್ಮಿ ಮಾಡಕ್ಕೆ ಅಂತ ವಾಲ್ಯೂಮ್ ಕೀಸ್ ಕೂಡ ಕೊಟ್ಟವ್ರೆ. ಇನ್ನ ನಮ್ಗೆ ಚಾರ್ಜ್ ಮಾಡ್ಕೊಳ್ಳೋಕೆ ಒಂದು ಚಾರ್ಜಿಂಗ್ ಪೋರ್ಟ್ ಮತ್ತೆ ಒಂದು ಮೈಕ್. ಅಲ್ಲೊಂದ್ ತಕ್ಷಣ ಕೇಳಬೇಕಲ್ವಾ, ಸೊ ಅದಕ್ಕೋಸ್ಕರ ಮೈಕು, ಒಂದು ಹಾರ್ಟ್ ಕೇಳಕ್ಕೆ ಒಂದು ಸ್ಪೀಕರ್. ಸೊ ಇಷ್ಟು ಈ ಪೋರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ಫೋನ್ ಬಗ್ಗೆ ಅಂತೂ ಲುಕ್ ಡಿಸೈನ್ ಅಂತೂ ನಾನು ಏನ್ ಹೇಳಕ್ ಹೋಗಲ್ಲ. ಬಿಲ್ಡ್ ಕ್ವಾಲಿಟಿ ಅಂತೂ ನಿಮ್ಗೆ ಹೇಳ್ಬಿಟ್ಟಿದೀನಿ. ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, ನೆನಪಿರ್ಲಿ ಓಕೆನಾ. ಈ ಫೋನ್ ನೀರಲ್ಲಿ ಏನಾದ್ರು ಬಿದ್ರೆ ಬದುಕಕ್ಕೆ ಅಂತ IP68 ಮತ್ತೆ 69 ಕೊಟ್ಟವ್ರೆ. ಅದು ವಾಟರ್ ರೆಸಿಸ್ಟೆಂಟ್. ಬಟ್ ಈ ಕಂಪ್ನಿ ಹೇಳುತ್ತೆ IP68 69 ಕೊಟ್ಟಿರ್ತೀನಿ, ಆದ್ರೆ ನೀರಲ್ಲಿ ಏನಾದ್ರು ಬಿದ್ದು ಡ್ಯಾಮೇಜ್ ಆದ್ರೆ ಸೊ ನಾನು ಅಂಡರ್ ವಾಟರ್ ವಾರಂಟಿನ ಕ್ಲೈಮ್ ಮಾಡಲ್ಲ ಅಂತ. ಮತ್ತೇನ್ ಕಿಳ್ಳಕ್ ಕೊಡಬೇಕು ಓಕೆನಾ ಅಲ್ವಾ. ಸೊ ನಾ ಕಂಪ್ನಿ ಕಾಲ್ ಮಾಡಿ ಹೇಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಈ ರೀತಿ ಕೊಡ್ಬೇಡಿ ಗುರು. ಸೊ ನೋಡಿ, ಕೊಟ್ಟ ಮೇಲೆ ಅದನ್ನ ಅಂಡರ್ ವಾರಂಟಿಲಿ ಕ್ಲೈಮ್ ಮಾಡಂಗಿದ್ರೆ ಮಾತ್ರ ಕೊಡಿ ಅಂತ ಹೇಳ್ತೀನಿ ಓಕೆನಾ. ಸಾರಿ 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 ಸಾರಿ, ಪರವಾಗಿಲ್ಲ. ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನೋಡ್ಕೊಂಡಾಗ 6.7 ಇಂಚಸ್ ನ LCD ಡಿಸ್ಪ್ಲೇ ನೋಡ್ತಾ ಇದೀವಿ. 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. 1200 ನಿಟ್ಸ್ ಪೀಕ್ ರೇಟ್ ಸಹ ಈ ಸ್ಮಾರ್ಟ್ ಫೋನ್ ಅಲ್ಲಿ ನೋಡ್ಕೋಬಹುದು. ಬಟ್ ಇಲ್ಲಿ ಡ್ರಾಬ್ಯಾಕ್ ಆಗಿದೆ. ಸೊ ಈ ಡಿಸ್ಪ್ಲೇ ಇಲ್ಲಿ ನನಗೆ AMOLED ಡಿಸ್ಪ್ಲೇ ಕೊಡಬೇಕಾಗಿತ್ತು. ಯಾಕಂದ್ರೆ ನೋಡಿ, ಈ ಸ್ಮಾರ್ಟ್ ಫೋನ್ ರೇಟ್ ಗೆ ಕಂಪೇರ್ ಮಾಡಿದಾಗ ಈ ರೇಟ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಈ ಡಿಸ್ಪ್ಲೇ ಅಲ್ವೇ ಅಲ್ಲ ಅಂತ ನನ್ಗೆ ಅನ್ಸುತ್ತೆ. ಬಟ್ ಇದೇ ಪ್ರೈಸ್ ಅಲ್ಲಿ ವರ್ಷ 6 ತಿಂಗಳ ಹಿಂದೆ AMOLED ಡಿಸ್ಪ್ಲೇ ಸಿಕ್ತಿರತಕ್ಕಂಥ ಸ್ಮಾರ್ಟ್ ಫೋನ್ ಎಷ್ಟೋ ಇದ್ವು. ಬಟ್ ಈಗ ಪ್ರೈಸ್ ಹೈಕ್ ಆಗಿರೋದ್ರಿಂದ ನಾವು ಕೂಡ ಏನು ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡಕ್ ಆಗ್ತಾನೆ ಇಲ್ಲ. ಯಾಕಂದ್ರೆ ನಾವು ಇವಾಗ ಹೇಳಿರ್ತೀವಿ ಪ್ರೈಸ್ ಲಾಂಚ್ ಆಗಿ 1 ತಿಂಗಳ 2 ತಿಂಗಳಿಗೆ ಮತ್ತೆ ಪ್ರೈಸ್ ಹೈಕ್ ಆಗುತ್ತೆ. ಸೊ ಏನ್ ಮಾಡ್ತಿದ್ವಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ಗೆ ಅನ್ಸಿರೋ ಪ್ರಕಾರ ಜೂನ್ ಅನ್ನೋಷ್ಟರಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಬೆಲೆ 20,000 ಮೇಲೇನೋ ಹೋಗುತ್ತೆ ಅನ್ನೋ ಲೀಕ್ಸ್ ಅಲ್ಲೆಲ್ಲ ನೋಡ್ತಾ ಇದೀವಿ. 20,000 ತಗೊಂಡ್ರು ಕೂಡ ಸ್ಮಾರ್ಟ್ ಫೋನ್ ಲ್ಯಾಗ್ ಆಗ್ತಾ ಇದೆ, ಹ್ಯಾಂಗ್ ಆಗ್ತಾ ಇದೆ. ಸೊ 20,000 ಕೊಡ್ತಾ ಇದೀನಿ ಸ್ಮಾರ್ಟ್ ಫೋನ್ಗೆ, 20,000 ಕೊಡ್ತಾ ಇದೀನಿ ಸ್ಮಾರ್ಟ್ ಫೋನ್ಗೆ ಅಂತ ನೀವ್ ಅನ್ಕೋತಾ ಇದೀರಾ ಅಷ್ಟೇ. ಬಟ್ ನಿಮ್ 20,000ಕ್ಕೆ ಯಾವುದೇ ಸ್ಮಾರ್ಟ್ ಫೋನ್ ಪರ್ಫೆಕ್ಟ್ ಆಗಿ ತಾಯಣೆ ಬರಲ್ಲ ಗುರು. ಸೊ ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಓಕೆನಾ. ಸ್ಮಾರ್ಟ್ ಫೋನ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು MediaTek Dimensity 7400 ಟರ್ಬೋ ಪ್ರೊಸೆಸರ್ ನೋಡ್ತೀವಿ. 4nm ಅಪ್ಲಿಕೇಶನ್ ಸಹ ನೋಡ್ಕೋಬಹುದು. ಈ ಒಂದು RAM ಮತ್ತೆ ಸ್ಟೋರೇಜ್ ನೋಡ್ಕೊಂಡಾಗ LPDDR4X RAM ಜೊತೆ UFS 3.1 ಸ್ಟೋರೇಜ್ ಸಹ ನೋಡ್ತೀವಿ. 8GB RAM ಅಲ್ಲಿ 2 ವೇರಿಯಂಟ್ ಅಲ್ಲಿ ಕೊಟ್ರೆ 128 ಮತ್ತೆ 256 ಸ್ಟೋರೇಜ್ ಅಲ್ಲಿ 2 ವೇರಿಯಂಟ್ ಆಗಿ ಸ್ಮಾರ್ಟ್ ಫೋನ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಕ್ಯಾಮ್ರಾದ ಬಗ್ಗೆ ಇದೇ ರೀತಿ ಇದೆ ಅದೇ ರೀತಿ ಇದೆ ಅಂತ ಹೇಳೋದು ತುಂಬಾ ಕಷ್ಟ ಆಗ್ತಾ ಇದೆ ಗುರುವೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅದು ಕೂಡ ಕನಸು ನನ್ಸಾಗುತ್ತೆ. ಟೆಕ್ ಅಲ್ಲಿ ಆಲ್ಮೋಸ್ಟ್ ಒಂದು ಹುಡುಕ್ತಾ ಹೋದ್ರೆ 10 ಜನನೂ ಸಿಗಲ್ಲ ನಿಮ್ಗೆ ಟೆಕ್ ಅನ್ಬಾಕ್ಸರ್ಸ್. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇಂದ, ಪ್ರೀತಿ ಆಶೀರ್ವಾದದಿಂದ ನಾನು ಕೂಡ ಒಬ್ಬ ಟೆಕ್ ಅನ್ಬಾಕ್ಸರ್ ಆಗ್ಬೇಕು ಅಂತಂದ್ಬಿಟ್ಟು ದಿನನಿತ್ಯನೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಅಂಡ್ ವಿಡಿಯೋಸ್ ಮಾಡಕ್ಕೆ ಒಂದು ಕಂಟೆಂಟ್ ಹುಡುಕಿ ಒಂದು ವಿಡಿಯೋ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಒಂದು ಅಪ್ಲೋಡ್ ಮಾಡೋಷ್ಟರಲ್ಲಿ ಹೇಗಿರುತ್ತೆ ನೀವು ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಯಾವ ಯೂಟ್ಯೂಬರ್ ಇದ್ರೆ ಆ ಯೂಟ್ಯೂಬರ್ಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮ್ರಾ ನೋಡ್ಕೊಂಡಾಗ ಮೇನ್ ಕ್ಯಾಮ್ರಾ ಬರುತ್ತೆ 50 MP ನ ಸೋನಿ ಅವರ IMX852 ಸೆನ್ಸರ್ ನೋಡ್ತಾ ಇದೀವಿ. ಸೆಕೆಂಡರಿ ಕ್ಯಾಮ್ರಾ ಬಂದ್ಬಿಟ್ಟು 2 MP ಡೆಪ್ತ್ ಸೆನ್ಸರ್ ನೋಡ್ತಾ ಇದೀವಿ. ಫ್ರಂಟ್ ಅಲ್ಲಿ 32 MP ನ ಸೆಲ್ಫಿ ಶೂಟರ್ ನೋಡ್ಕೋಬಹುದು. ಇದ್ರ ತೆಗೆದ ಫೋಟೋಸ್ ಕೂಡ ತುಂಬಾ ಅಪ್ಗ್ರೇಡ್ ಕೂಡ ಏನೋ ಆಗಿದೆ. ಒಳ್ಳೆ ಫೋಟೋಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೈಸ್ ಗೆ ಇದರಲ್ಲಿರ್ತಕ್ಕಂಥ ಕ್ಯಾಮ್ರಾ ಓಕೆ ಪರವಾಗಿಲ್ಲ ಅಂತ ಹೇಳ್ತಾ ಇದೀನಿ. ಸೆಲ್ಫಿ ಶೂಟರ್ ಅಲ್ಲಿ ಕೂಡ ಒಂದು ಡಿಸೈನ್ ಕ್ವಾಲಿಟಿ ಫೋಟೋಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ವಿಡಿಯೋಗ್ರಫಿ ಬಂದಾಗ ಫ್ರಂಟ್ ಮತ್ತೆ ಬ್ಯಾಕ್ 4K 30 fps ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಲೆವೆಲ್ ಗೆ ಓಕೆ ಪರವಾಗಿಲ್ಲ ಕ್ಯಾಮ್ರಾ ಅಂತ ಹೇಳ್ಬೋದು. ಆದ್ರೆ ಲಾಸ್ಟ್ ಟೈಮ್ ಈ ಟೈಮ್ಗೆ ಅಪ್ಗ್ರೇಡ್ ಕೂಡ ಆಗಿದೆ. ಮೇನ್ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಹೈಲೈಟ್ ಏನಂತಂದ್ರೆ ಒಬ್ಬರಿಗಿಂತ ಇನ್ನೊಬ್ರು ಅನ್ನಂಗೆ ಈ ವಿವೋದವ್ರು ಕೊಟ್ರೆ ಒಪ್ಪೋದವ್ರು ಕೊಡ್ತಾ ಇದಾರೆ, ರಿಯಲ್ಮಿ ಅವ್ರು ಕೊಟ್ರೆ OnePlus ಜಾಸ್ತಿ ಕೊಡ್ತಾ ಇದಾರೆ. ಸೊ ಹಾಗೆ ಇವಾಗ ಇವರು ಸಹ 7000 mAh ಬ್ಯಾಟರಿ ಜೊತೆ 44 ವ್ಯಾಟ್ ನ ಪವರ್ ಅಡಾಪ್ಟರ್ ಇನ್ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಇಲ್ಲಿ ಏನ್ ನೋಡಿ, ಒಬ್ರಿಗಿಂತ ಒಬ್ರು ಬ್ಯಾಟ್ರಿ ಈ ಸಲ ಹಿಂಗ್ ಅಂತಾನೆ ಹೇಳ್ಬೋದು ಸಿಲಿಕಾನ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿ ಈ 9000 mAh 10,000 mAh ಎಲ್ಲಿ ಇನ್ನೊಂದು 6 ತಿಂಗಳ 1 ವರ್ಷದಲ್ಲಿ 15-20,000 mAh ಬ್ಯಾಟ್ರಿನ ಕೂಡ ಹೋಗುತ್ತೋ ಗೊತ್ತಿಲ್ಲ. ಪವರ್ ಬ್ಯಾಂಕ್ ನವರಿಗೆ ಕೆಲಸನೇ ಇರಲ್ಲ.
ಅಷ್ಟೇ. ಸೊ ಅದ್ರಲ್ಲಿ ವಿಚಾರ ಮಾಡಿ, ಓಕೆನಾ. ಇಲ್ಲಿ ಇಷ್ಟೊಂದು ಈ ಸ್ಮಾರ್ಟ್ ಫೋನ್ ಅಂಡ್ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ನೋಡ್ತಾ ಇದ್ವಿ. ಅದು ಕೂಡ ವರ್ಜಿನ್ OS ನೋಡಬಹುದು. 2 years ಕಲ OS ಅಪ್ಡೇಟ್ ಮತ್ತೆ 4 years ಕಲ ಸೆಕ್ಯೂರಿಟಿ ಅಪ್ಡೇಟ್ ಸಹ ಸಿಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ ನಿಮ್ಗೆ ಬೆಲೆನೇ ರಿವೀಲ್ ಮಾಡಿಲ್ಲ ನಾನು. ಸೊ ಈ ಸ್ಮಾರ್ಟ್ ಫೋನ್ ನಿಮ್ಗೆ ಬೇಸ್ ವೇರಿಯಂಟ್ 20,000 ಲಾಂಚ್ ಆಗ್ತಾ ಇದೆ. ಲಾಸ್ಟ್ ಟೈಮು ಬೇಸ್ ವೇರಿಯಂಟ್ T4X ನಮ್ಗೆ 13,000 ಲಾಂಚ್ ಆಗಿತ್ತು. ಪ್ರೈಸ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಲೆವೆಲ್ ಸ್ಮಾರ್ಟ್ ಫೋನ್ ಆಗಿತ್ತು. 11,000-12,000ಕ್ಕೆ ಬೆಂಕಿ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಸೊ ನಮ್ಮ ಕೈಯಲ್ಲಿ ಸಿಕ್ಕಾಗ ಗೊತ್ತಾಗತ್ತದು. ಅದನ್ನ ಹೆವಿ ಗೇಮ್ ಮಾಡಿ, ಹೆವಿ ಯೂಸ್ ಮಾಡಿ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿ, ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡಿ, ವಿಡಿಯೋಗ್ರಫಿ ಯೂಸ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಸ್ಮಾರ್ಟ್ ಫೋನ್ ಹೇಗಿದೆ ಏನಿಲ್ಲ ಅಂತಂದ್ಬಿಟ್ಟು. ಆ್ಯಂಡ್ ಆ ಸ್ಮಾರ್ಟ್ ಫೋನ್ನ ಸ್ಕೋರ್ ಏನಿದೆ, ಆಮೇಲೆ CPU ಥ್ರಾಟ್ ಏನಿದೆ ಅಂತ ಎಲ್ಲ ನಾವು ಗಮನಿಸಿದಾಗ ಗೊತ್ತಾಗತ್ತೆ ಈ ಸ್ಮಾರ್ಟ್ ಫೋನ್ 100% ಓಕೆನಾ ಇಲ್ವಾ ಅಂತಂದ್ಬಿಟ್ಟು. ಸೊ ಅದೇ ಹೇಳ್ತೀವಲ್ಲ, ಕೊಟ್ಬಿಟ್ಟು ನಾನು ರ್ಯಾಮ್ ಸ್ಟೋರೇಜ್ ಅಷ್ಟೇ ನೋಡೋದಲ್ಲ, ಅದರೊಳಗಿರೋ ಪ್ರೊಸೆಸರ್ ನೋಡಿ, ಅದರೊಳಗಿರತಕ್ಕಂಥ ಚಿಪ್ಸೆಟ್ ಯಾವ್ದು ಕೊಟ್ಟವ್ರೆ, ಆಮೇಲೆ ಆ ಸ್ಮಾರ್ಟ್ ಫೋನ್ ಚಿಪ್ಸೆಟ್ ಅಲ್ಲಿ ಬೇಸ್ ವೇರಿಯಂಟ್ ಚಿಪ್ಸೆಟಾ, ಮಿಡ್ ರೇಂಜ್ ಚಿಪ್ಸೆಟಾ, ಇಲ್ಲ ಫ್ಲಾಗ್ಶಿಪ್ ಲೆವೆಲ್ ಚಿಪ್ಸೆಟಾ, ಏನಾದ್ರೂ ಸ್ವಲ್ಪ ನಿಮ್ಗೆ ಗೆಸ್ಸಿಂಗ್ ಸೆನ್ಸ್ ಇದ್ರೆ ಸ್ವಲ್ಪ ಗೆಸ್ ಮಾಡಿ ಈ ಸ್ಮಾರ್ಟ್ ಫೋನ್ಗೆ ಇಷ್ಟು ಕೊಡ್ಬೋದಾ, ಈ ಸ್ಮಾರ್ಟ್ ಫೋನ್ಗೆ ಇಷ್ಟು ಕೊಡ್ಬೋದಾ. ನೀವು ಬರೀ ರ್ಯಾಮ್ ಸ್ಟೋರೇಜ್ಗೆ ಇಷ್ಟು ಕೊಟ್ರೆ ಬಟ್ ಒಳಗಿರೋ ಚಿಪ್ಸೆಟ್ ಯಾರು ಗುರು ಎಲ್ಲ ನೋಡ್ತಾರೆ. ಸೊ ಅದನ್ನ ರ್ಯಾಮ್ ಸ್ಟೋರೇಜ್ ಮೇಲೆ ರನ್ ಆಗೋದಾಗಿದ್ರೆ ದುಡ್ಡು ಸ್ಮಾರ್ಟ್ ಫೋನ್ ಆದ್ರೂ ಯಾಕೆ ಲಾಂಚ್ ಮಾಡಬೇಕಾಗಿತ್ತು ಕಂಪ್ನಿಯವರು ಅಂತ ಸೊ ಈ ತರ ಇನ್ಫಾರ್ಮೇಟಿವ್ನ ಡೀಪ್ ಆಗಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಂಡ್ ನಾನು ಬಂದು ನಿಮ್ಮ ಗಣೇಶ್, ನೀವು ನೋಡ್ತಾ ಇದ್ದೀರಾ ಗಣೇಶ್ ಇನ್ ಕನ್ನಡ ಟೆಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಸಿಗೋಣ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ಜೊತೆ. ನೆಕ್ಸ್ಟ್ ಒನ್, ನಮಸ್ಕಾರ.